ಇದು ಗ್ಯಾರಂಟಿ ಸರ್ಕಾರ, ಇಲ್ಲಗಳ ಸರ್ಕಾರ. ಸದನದಲ್ಲಿ ಹೀಗೊಂದು ಸ್ವಾರಸ್ಯಕರ ಚರ್ಚೆ ನಡೆದಿರುವಂತದ್ದು. ಸದನಕ್ಕೆ ಸಚಿವರು ಗೈರಾಗಿದ್ದಾರೆ. ಇದು ಗ್ಯಾರಂಟಿಗಳ ಸರ್ಕಾರ, ಇಲ್ಲಗಳ ಸರ್ಕಾರ. ಸದನದಲ್ಲಿ ಹೀಗೊಂದು ಸ್ವಾರಸ್ಯಕರ ಚರ್ಚೆ. ಸದನಕ್ಕೆ ಸಚಿವರು ಗೈರು. ಇದು ಇಲ್ಲಗಳ ಸರ್ಕಾರ. KH ಮುನಿಯಪ್ಪ ಇಲ್ಲ. ದಿನೇಶ್ ಗುಂಡೂರಾವ್ ಇಲ್ಲ. ನಮಗೆ ಕಾಣ್ತದೆ ಬೊಬ್ಬೆ ಹಾಕೋದೇಕೆ ಎಂದ ಸ್ಪೀಕರ್. ಜನರಿಗೆ ಗೊತ್ತಾಗಬೇಕಲ್ಲ ಎಂದ ವಿಪಕ್ಷ ನಾಯಕ ಅಶೋಕ್. HC ಮಹದೇವಪ್ಪ ಇಲ್ಲ. ಕೃಷ್ಣ ಬೈರೇಗೌಡ ಇದ್ದಾರೆ. ಜಮೀರ್ ಅಹಮದ್ ಇಲ್ಲ. ಘೋಷಣೆಗಳನ್ನ ಕೂಗಿದ್ದಾರೆ ಈ ರೀತಿಯಾಗಿ ವಿಪಕ್ಷಗಳು. ಪ್ರಿಯಾಂಕ್ ಖರ್ಗೆನೂ ಇಲ್ಲ ಅಲ್ಲಿ, ಅವರೂ ಇರಲಿಲ್ಲ. ಈಶ್ವರ್ ಖಂಡ್ರೆ ಅವರೂ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲು ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ. ಸದನಕ್ಕೆ ಗೈರಾಗಿದ್ರು ಈ ಎಲ್ಲ ಸಚಿವರು. MC ಸುಧಾಕರ್ ಸಹಿತ ಇರಲಿಲ್ಲ ಅಲ್ಲಿ. ಇದು ಇಲ್ಲಗಳ ಸರ್ಕಾರ ಎಂದು ಕಾಲೆಳೆದ ವಿಪಕ್ಷ. ಸದನಕ್ಕೆ ಮಂತ್ರಿಗಳು ಶಾಸಕರು ಬಂದಿಲ್ಲ ಅಂದ್ರೆ ಹೇಗೆ? ಯಾವ ಕಾರಣಕ್ಕೆ ವಿಶೇಷ ಅಧಿವೇಶನ ನಡೆಸಬೇಕು? ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಓಲೈಸಲ್ಲ. ಶಾಲೆಯಲ್ಲೂ ಈ ರೀತಿ ಹಾಜರಾತಿ ಕರೆಯಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟೀಕೆ ಟಿಪ್ಪಣಿ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದನದಲ್ಲಿ ಹಲವು ಸಚಿವರು ಗೈರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಟೀಕೆಯ ಲೇವಡಿಯನ್ನ ಮಾಡ್ತಾರೆ. ಇದು ಇಲ್ಲಗಳ ಸರ್ಕಾರ. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಇಲ್ಲಗಳ ಸರ್ಕಾರ. ಇಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ. ಒಂದು ಕಡೆ ಗ್ಯಾರಂಟಿಗೆ ಪೂರೈಸೋಕೆ ಅಲ್ಲಿ ದುಡ್ಡೂ ಇಲ್ಲ, ಒಂದು ಕಡೆ ಸದನದಲ್ಲಿ ಸಚಿವರೂ ಇಲ್ಲ. ಹೀಗಾಗಿ ಇದು ಒಂದು ರೀತಿಯಾಗಿ ಇಲ್ಲದ ಸರ್ಕಾರ ಅಂತ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾರೆ. ಅಶೋಕ್ ಈ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಅಲ್ಲಿ ದಿನೇಶ್ ಗುಂಡೂರಾವ್ ಸಹಿತ ಇಲ್ಲ, ಇನ್ನು SC ಮಹದೇವಪ್ಪ ಇಲ್ಲ, ಆದರೆ ಕೃಷ್ಣ ಬೈರೇಗೌಡರು ಇದ್ದಾರೆ. ಜಮೀರ್ ಅಹಮದ್ ಸಹಿತ ಇಲ್ಲ. ಪ್ರಿಯಾಂಕ್ ಖರ್ಗೆ ಬಂದಿರಲಿಲ್ಲ. ಈಶ್ವರ್ ಖಂಡ್ರೆ ಅಲ್ಲಿ ಗೈರಾಗಿದ್ರು. ಶರಣ ಪ್ರಕಾಶ್ ಪಾಟೀಲ್ ಗೈರಾಗಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಗೈರಾಗಿದ್ರು. MC ಸುಧಾಕರ್ ಗೈರಾಗಿದ್ರು. ಹಾಗಾದ್ರೆ ಗೈರೇ ಆಗೋದಾದ್ರೆ ಯಾಕೆ ಈ ಸದನವನ್ನ ನಡೆಸಬೇಕು? ಯಾವ ಕಾರಣಕ್ಕಾಗಿ, ಯಾವ ವಿಶೇಷತೆಯ ಒಂದು ಸದನವನ್ನ ನಡೆಸಿದ್ದೀರಾ ನೀವು? ಯಾವ ಕಾರಣಕ್ಕೆ ನಡೆಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದಾವೆ ವಿಪಕ್ಷಗಳು ಅಲ್ಲಿ. ಅಂದ್ರೆ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕೂಡ ಮಾತನಾಡ್ತಾರೆ. ಅದೆಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಯಾಕೆ ನೀವು ಬೊಬ್ಬೆ ಹೊಡಿತಾ ಇದ್ದೀರಾ, ಯಾಕೆ ಮಾತನಾಡ್ತಿದ್ದೀರಾ, ಅದೆಲ್ರಿಗೂ ಕೂಡ ಕಾಣಿಸ್ತಾ ಇದೆ ಅವರಿಲ್ಲ ಅಂತ. ಬಟ್ ಒಂದ್ ರೀತಿಯಾಗಿ ಸಂಭಾಷಣೆ ನಡೆಯುತ್ತೆ ಇಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡ್ತಾರೆ. ಅಲ್ಲ, ಶಾಲೆಯಲ್ಲೂ ಸಹಿತ ಒಂದು ಈ ರೀತಿಯಾಗಿ ಹಾಜರಾತಿ ಕೂಗ್ತಾರಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ಗಳು ಈ ರೀತಿಯಾಗಿ ಗೈರನ್ನ ಹಾಕ್ತಾರೆ ಇಲ್ವೋ ಅದು ಸಹಿತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಚಿವರು ಮಾತ್ರ ಎಲ್ಲರೂ ಗೈರಾಕಿದ್ದಾರೆ. ಹಾಗಾದ್ರೆ ಈ ಒಂದು ಇದಕ್ಕೆ ಮಾಡ್ಬೇಕಿತ್ತ ಸದನ? ಯಾವ ಕಾರಣಕ್ಕೆ ಮಾಡಬೇಕು? ಹೀಗೆ ಗೈರು ಹಾಕೋದಾದ್ರೆ ಯಾವ ಒಂದು ವಿಚಾರಕ್ಕೆ ಈ ಒಂದು ಸದನವನ್ನ ಮಾಡಬೇಕು ಅಂತ ವಿಪಕ್ಷಗಳು ಲೇವಡಿಯನ್ನ ಮಾಡಿದ್ದಾರೆ. KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್ ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ? ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬೇಸರದಿಂದ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ? ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ. ಕೃಷ್ಣ ಬೈರೇಗೌಡರು ಇದ್ದಾರೆ. ಪ್ರಿಯಾಂಕ ಖರ್ಗೆ ಇಲ್ಲ. ಜಮೀರ್ ಅಹಮದ್ ಇಲ್ಲ. ಈಶ್ವರ್ ಖಂಡ್ರೆ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ. MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ. ಇದು ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ, ಯಾವುದು HK ಪಾಟೀಲ್ ಇದರಲ್ಲ, ನಮ್ಮ ಸಚಿವರು ಇದರಲ್ಲ. ಹಾಜರಿ KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್ ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ? ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬೇಸರದಿಂದ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ? ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ. ಕೃಷ್ಣ ಬೈರೇಗೌಡರು ಇದ್ದಾರೆ. ಪ್ರಿಯಾಂಕ ಖರ್ಗೆ ಇಲ್ಲ. ಜಮೀರ್ ಅಹಮದ್ ಇಲ್ಲ. ಈಶ್ವರ್ ಖಂಡ್ರೆ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ. MC ಸುಧಾಕರ್ ಇಲ್ಲ.
ಸರ್ ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ ಈಗ ಇದರಲ್ಲಿ ಏನೇನು ಇಲ್ಲ, ಯಾವ್ದು ಇಲ್ಲ ಇದು. ಎಚ್ ಕೆ ಪಾಟೀಲ್ ಅಲ್ಲ ಇದರಲ್ಲ, ಈ ನಮ್ಮ ಚರ್ಚೆ ಅಬಕಾರಿ ಸಚಿವರು ಇದರಲ್ಲ. ಹಾಜರಿ. ಕೆ ಎಚ್ ಮುನಿಯಪ್ಪನವರು, ಕೆ ಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ? ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಇಲ್ಲ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬೇಸರದಿಂದ ಇಲ್ಲಿ ಹೇಳ್ತೇನೆ. ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು ನಮ್ದು. ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಅಷ್ಟಾದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಇಲ್ಲ ಕೃಷ್ಣ ಬೈರಾಗ್, ಇದೀಗ ಅಲ್ಲಿ ಇಲ್ಲ ಅಂದ್ರೆ ಒಂದ್ ರೀತಿಯಾಗಿ ಗೈರು ಯಾರಾಗಿದ್ರು ಸಚಿವರು ಅವರಿಗೆ ಒಂದು ಟೀಕೆ ಮಾಡುವಂತ ಕೆಲಸ ನಡೆಯುತ್ತೆ ಅಲ್ಲಿ ವಿಪಕ್ಷಗಳಿಂದ. ಸೊ ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಯಾಕೆ ಇಲ್ಲ ಹಾಗಾದ್ರೆ ಸಚಿವರೆಲ್ಲ ಎಲ್ಲಿ ಹೋದ್ರು? ಅಂದ್ರೆ ಸದನ ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ, ಸದನಕ್ಕೆ ಗೈರಾಗ್ತಾರೆ ಅಂತ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಮತ್ತೇನಿರುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರು ಭಾಷಣ ಮಾಡಿಲ್ಲ ಅಂತ ಅಷ್ಟು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಿರುವಾಗ ನಿಯಮಗಳ ಬಗ್ಗೆ ಮಾತನಾಡ್ತಾರೆ. ಹೀಗಿರುವಾಗ ಅದೇ ನಿಯಮಗಳನ್ನ ಯಾಕೆ ಈ ಸಚಿವರು ಪಾಲಿಸ್ತಾ ಇಲ್ಲ, ಯಾಕೆ ಪಾಲಿಸ್ಲಿಲ್ಲ ಅನ್ನೋದು ಮತ್ತೊಂದು ಕಡೆ ಪ್ರಶ್ನಾರ್ಹವಾಗುತ್ತೆ. ಯಾಕಂದ್ರೆ ಅದೊಂದು ಜವಾಬ್ದಾರಿ. ಒಂದು ಸದನ ಮಾಡಿರ್ತಾರೆ ಅಂತ ಅಂದ್ರೆ ಅಲ್ಲಿ ಇನ್ನು ರಾಜ್ಯದಲ್ಲಿ ಯಾವ್ಯಾವ ಒಂದು ಒಳ್ಳೆಯ ಕೆಲಸಗಳಾಗಬೇಕಾಗುತ್ತೋ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರುತ್ತೆ, ಅಥವಾ ರಾಜ್ಯದಲ್ಲಿ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿಸ್ಬೇಕಾಗುತ್ತೋ ಅದ್ರಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಇನ್ನು ಮತ್ತೊಂದು ಹಲವು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ ನಾಡಿನ ಕುರಿತಾಗಿ. ಹಾಗಾಗಿ ಇಲ್ಲಿ ಒಂದು ಸಚಿವರು ಗೈರಾಗ್ತಾರೆ ಅಂತ ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಇನ್ನು ಅದೇ ನಾನು ಆಗ್ಲೇ ಹೇಳಿದಾಗೆ ಒಂದು ನಿಯಮಗಳ ಬಗ್ಗೆ ಇವರೇ ಕಾಂಗ್ರೆಸ್ ಸರ್ಕಾರದವರೇ, ಕಾಂಗ್ರೆಸ್ ಪಕ್ಷದವರೇ ಎಲ್ಲರೂ ಕೂಡ ಈಗ ಸಿಎಂ ಹಿಡ್ಕೊಂಡೆ ಎಲ್ಲರೂ ಕೂಡ ಮಾತನಾಡ್ತಾರೆ. ಆದರೆ ಇಲ್ಲಿ ಗೈರಾಗಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ವಿಪಕ್ಷಗಳ ವಾದ.